ಕಳೆದ ಕೆಲವು ದಿವಸಗಳಿಂದ ನಡೀತಾ ಇರುವಂತಹ ಘಟನೆಗಳು, ವಿಶೇಷವಾಗಿ ಹಿಂದೂ ಕಾರ್ಯಕರ್ತರ ಒಂದು ಮೇಲೆ ಹಲ್ಲೆ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ಇದು ಬಹಳ ಬೇಸರದ ಒಂದು ಸಂಗತಿಯಾಗಿದೆ. ದುಷ್ಕರ್ಮಿಗಳು ನಮ್ಮನ್ನು ಕೆಣಕುವ ಉದ್ದೇಶದಿಂದಾನೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಸಹ ಇದಕ್ಕೆ ಈ ರೀತಿ ಇವರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಿಷ್ಕ್ರಿಯ ಆಗಿದೆಯೋ ಅನ್ನುವಂಥ ಭಾವನೆ ಕೂಡ ಕಾರ್ಯಕರ್ತರಲ್ಲಿ ಬರ್ತಾ ಇದೆ. ಯಾಕಂದರೆ ಕಳೆದ ಅನೇಕ ಘಟನೆಗಳು ನಾವು ನೋಡಿದ್ದೀವಿ. ಹರ್ಷ ಕೊಲೆಯಿಂದ ಹಿಡಿದು ಪರೇಶ್ ಮೆಸ್ಸಾ ಕೊಲೆಯವರಿರ್ಬೋದು, ಈಗ ಪ್ರವೀಣ್ ಕೊಟ್ಟಾನ್ ಅವರ ಕೊಲೆ ಇದ್ದಿರಬಹುದು ಇತ್ಯಾದಿಗಳು. ಸರ್ಕಾರದಿಂದ ಅವರನ್ನು ಬಂಧನ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ. ಬಂಧನ ಆದರೆ ಶಿಕ್ಷೆ ಆಗೋದು ವಿಳಂಬ ಆಗ್ತಾ ಇದೆ. ಶಿಕ್ಷೆ ಆದರೂ ಕೂಡ ಅವರು ಜೈಲಿನಲ್ಲಿದ್ದಾಗ ಅವರು ಒಂದು ಆಶ್ರಯ ಅವರಿಗೆ ಸಿಗ್ತಾ ಇರುವಂಥದ್ದು, ಇದು ಸ್ವಲ್ಪ ಬೇಸರ ಕೊಡುವಂಥ ಒಂದು ಸಂಗತಿ. ಜನರ ಒಂದು ಆಕ್ರೋಶ ಸರ್ಕಾರದ ವಿರುದ್ಧವಾಗಿ ತಿರುಗ್ತಾ ಇದೆ. ಸರ್ಕಾರ ಏನು ನಿಷ್ಕ್ರಿಯ ಆಗಿದೆ, ಏನು ಯಾವುದು ಸರಿಯಾದ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಭಾಜಪದ ಕಾರ್ಯಕರ್ತರಿಗೆ ಅಂತ ತಿಳ್ಕೊಂಡು ನಮ್ಮಲ್ಲೂ ಕೂಡ ಆ ಬೇಸರ ಇದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಮಿತಿಗೆ ನಾನು ಕೂಡ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾದಂಥ ಕಗ್ಗೊಲೆಗಳನ್ನು ಅದು ನಿಲ್ಲಿಸಬೇಕಿದ್ರೆ ಗಟ್ಟಿಯಾದ ದೃಢವಾದ ನಿರ್ಧಾರವನ್ನು ಸರ್ಕಾರ ತಗೊಳ್ಬೇಕಾಗ್ತದೆ. ಕಾರ್ಯಕರ್ತರ ರಕ್ಷಣೆ ಆಗಬೇಕು. ಆ ರೀತಿ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ.